ಆಗಲೇ ನೋಡ್ತಾ ಇದ್ವಿ ಧಾರವಾಡದಲ್ಲಿ ಕಟ್ಟಡ ಕುಸಿತಾಗಿತ್ತು. ಕುಸಿದ ನಂತರದಲ್ಲಿ ಒಳಗಡೆ ಏನು ಗಾಯಗಳಿದ್ರು, ಗಾಯಗಳ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಗಾಯಗೊಂಡಿದ್ದಂತಹ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಅಂತ ಹೇಳಿ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಇನ್ನು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಚದುರಿಸೋದೇ ಒಂದು ದೊಡ್ಡ ಹರಸಾಹಸ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಜನ ನಿಜವಾಗ್ಲೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವರು ಕೂಡ ಭಾಗಿಯಾಗ್ತಾ ಇರೋರು, ಈ ಹಿಂದೆ ಭಾಗಿಯಾಗಿದ್ದವರು ಕೂಡ ಜನರೇ. ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರೋದಕ್ಕಿಂತ ಮುಂಚೆ ಜನರೇ ಆ ಕಟ್ಟಿಗೆನ ಎತ್ತಿ ಒಳಗಡೆ ಇದ್ದಂಥ ಗಾಳಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರ್ಕೊಂಡಂಥ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಎಲ್ಲೋ ಒಂದು ಕಡೆ ಅಡ್ಡಿಯಾಗುತ್ತೆ ಎನ್ನುವಂಥ ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ. ಜನ ಅಲ್ಲಿ ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಗಾಯಗಳನ್ನು ಯಾರ್ಯಾರು ಗಾಯಗೊಂಡಿದ್ದಾರೋ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಅಂಥವರನ್ನ ಆಂಬ್ಯುಲೆನ್ಸ್ನ ಮೂಲಕ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಇದು ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ನಡೆದಿರುವಂಥ ಘಟನೆ. ಇದು ದೊಡ್ಡದಾದಂಥ ಅನಾಹುತ ಒಂದು ನಡೆದು ಹೋಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರಿಗೆ ಸೇರಿರುವಂಥ ಕಟ್ಟಡ ಇದು. ಹೊಸ ಕಟ್ಟಡ, ಇನ್ನೂ ಕಟ್ಟಡದ 2 ಫ್ಲೋರ್ಗಳು ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇಂಥ ಸಂದರ್ಭದಲ್ಲೇ ಬಿದ್ದಿರುವಂತಹ ಕಟ್ಟಡ ಇದು. ಇನ್ನು ತಮ್ಮವರನ್ನ ಏನು ಅವಶೇಷಗಳಡಿಯಲ್ಲಿ ಸಿಲುಕೊಂಡಿದ್ದಾರೋ ಅವರನ್ನು ನೆನೆದು ಅಲ್ಲಿ ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆಕ್ರಂದನ ಮುಗಿಲು ಮುಟ್ತಾ ಇದೆ ಸಂಬಂಧಿಕರದ್ದು. ಇನ್ನು ಯಾರ್ಯಾರು ಗಾಯಗೊಂಡಿದ್ದಾರೆ, ಯಾರ್ಯಾರು ಸಿಗ್ತಾರೋ ಗಾಯಗೊಂಡಂಥವ್ರು ಅವರನ್ನೆಲ್ಲರೂ ಕೂಡ ತಂದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕಳಿಸುವಂಥ ಕೆಲಸ ನಡೀತಾ ಇದೆ. ಒಟ್ಟು 10 ಆಂಬ್ಯುಲೆನ್ಸ್ಗಳು ಈಗಾಗಲೇ ಅಲ್ಲಿ ಕರೆತರಲಾಗಿದೆ. ಆ 10 ಆಂಬ್ಯುಲೆನ್ಸ್ಗಳ ಮೂಲಕ ಅವರ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಏನೋ ಈಗಾಗಲೇ ಘಟನಾ ಸ್ಥಳಕ್ಕೆ JCB ಬಂದಿದೆ. JCBಯಿಂದ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಒಂದಷ್ಟು ಮೇಲ್ಛಾವಣಿ ಏನಿತ್ತು, ಆ ಕುಸಿದಿರುವಂಥ ಮೇಲ್ಛಾವಣಿ ಜೊತೆಗೆ ಆ ಕಾಲಮ್ಸ್ ಎಲ್ಲವನ್ನು ಕೂಡ ಎತ್ತುವಂಥ ಕೆಲಸ ನಡೀತಾ ಇದೆ. ಅವಶೇಷಗಳೇನು ಬಿದ್ದಿತ್ತು ಕಟ್ಟಡದ ಅವಶೇಷ ಅವುಗಳೆಲ್ಲವನ್ನು ಎತ್ತುವಂಥ ಕೆಲಸ ನಡೀತಾ ಇದೆ, ತೆರವುಗೊಳಿಸುವಂಥ ಕೆಲಸ ನಡೀತಾ ಇದೆ. ಒಂದಷ್ಟು ದೊಡ್ಡ ಮಟ್ಟದ ಮೇಲ್ಛಾವಣಿ ಜೊತೆಗೆ ಇಂಥ ಸಿಮೆಂಟಿನ ಬ್ಲಾಕ್ಗಳನ್ನು ತೆರವು ಮಾಡಿದಾಗ ಮಾತ್ರ ಮುಂದೆ ಸಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ದೇ ಕೆಲಸವನ್ನು ಅಲ್ಲಿ JCB ಮೂಲಕ ಮಾಡಿಸಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ JCB ಬಂದಿದೆ. JCBಯ ಜೊತೆಗೆ 10 ಆಂಬ್ಯುಲೆನ್ಸ್ಗಳು ಘಟನಾ ಸ್ಥಳದಲ್ಲಿವೆ. 10 ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸುವಂಥ ಕೆಲಸ, ಚಿಕಿತ್ಸೆ ಕೊಡಿಸುವಂಥ ಕೆಲಸ ನಡೀತಾ ಇದೆ. ಇನ್ನು ಶಾಲಾ ಇನ್ನು ಹಲವಾರು ಜನ ಗ್ರಾಹಕರು ಕೂಡ ಅಲ್ಲಿಗೆ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ತುಂಬ ಜನ ಗ್ರಾಹಕರಿದ್ದರು. ಇನ್ನು ಸ್ಥಳಕ್ಕೇನೆ ಅಲ್ಲಿ ಒಂದಷ್ಟು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಎಮರ್ಜೆನ್ಸಿ ಅಲ್ಲಿಗೆ ಯಾರಾದರೂ ಫಸ್ಟ್ ಏಡ್ ಕೊಡಬೇಕಾ ಅಥವಾ ಯಾರಿಗಾದರೂ ಎಮರ್ಜೆನ್ಸಿ ಆಗಿ ಅಲ್ಲಿ ಚಿಕಿತ್ಸೆ ಏನಾದರೂ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನರ್ಸ್ಗಳನ್ನು ಕೂಡ ಕರೆಸಲಾಗಿದೆ. ಅಲ್ಲಿಯೇ ಶುಶ್ರೂಷಕಿಯರನ್ನು ಕರೆಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಇನ್ನು JCBಯ ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ನಡೆದಿರುವಂಥ ದುರ್ಘಟನೆ ಇದು. ದುರ್ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದಾನೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ.